ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ವೈಫಲ್ಯದಿಂದ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಂಭವಿಸುತ್ತಿರುವ ಬಾಣಂತಿಯರ ವ್ಯಾಪಕ ಸಾವಿನ ಪ್ರಕರಣಗಳನ್ನು ವಿರೋಧಿಸಿ ಬಿಜೆಪಿ ಮಹಿಳಾ ಮೂರ್ತಿದಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹ ಗಳಿಸಿದ ಮಹಿಳಾ ಮೋರ್ಚಾದ ಮುಖಂಡರು ಮತ್ತು ಕಾರ್ಯಕರ್ತರು ಬಾಣಂತಿಯರ ಸಾವು ನಿಯಂತ್ರಣ ಮತ್ತು ಪರಿಹಾರಕ್ಕಾಗಿ ಆಗ್ರಹಿಸಲಾಯಿತು. ಕಳೆದ ವರ್ಷ ಡಿಸೆಂಬರ್ 16ರಂದು ಸುವರ್ಣಸೌಧದ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿ ತಪ್ಪಿಸ್ಥರ ಬಂಧನ ಒತ್ತಾಯ ಸೇರಿದಂತೆ ಅನೇಕ ಬೇಡಿಕೆಗಳಿಗಾಗಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಗದ್ವಾಲ್ ರಸ್ತೆಯ ಯಲ್ಲಮ್ಮವ್ವ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿರುವ ಸರ್ವೆ ನಂಬರ್ 593 P1ರಲ್ಲಿರುವ 144 ಎಕರೆ 33 ಗುಂಟೆ ಗುಡ್ಡ ಪ್ರದೇಶವನ್ನು ಭೂಗಳ್ಳರು 2 ಎಕರೆ 3 ಗುಂಟೆ ಕಜ್ಜಾ ಮಾಡುತ್ತಿದ್ದು, ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಡಾಕ್ಟರ್ BR ಅಂಬೇಡ್ಕರ್ ಸೇನಾ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಿದರು. ಗುಡ್ಡ ಪ್ರದೇಶದಲ್ಲಿರುವ ಜಾಗದಲ್ಲಿ 2011-12 ಸಾಲಿನಲ್ಲಿ ಮತ್ತು 2015-16 ಸಾಲಿನಲ್ಲಿ ಜಲಾಲ್ ನಗರ, ದೇವಿನಗರ ಅಲ್ಪಸಂಖ್ಯಾತರ ಹಾಗೂ ಕ್ರೈಸ್ತ ಸಮುದಾಯಗಳಿಗೆ ಶವ ಸಂಸ್ಕಾರ ಮಾಡಲು ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ 3 ಎಕರೆ, ಕ್ರೈಸ್ತ ಸಮುದಾಯಕ್ಕೆ 2 ಎಕರೆ ಮಂಜೂರಾಗಿದೆ. ಕೆಲ ರಾಜಕೀಯ ವ್ಯಕ್ತಿಗಳು ಹಾಗೂ ಭೂಗಳ್ಳರು ಸೇರಿಕೊಂಡು ಭೂಮಿ ಕಬಳಿಸಲು ಮುಂದಾಗಿದ್ದಾರೆ. ಕೂಡಲೇ ತಡೆಯದೇ ಇದ್ದರೆ ಭೂಗಳ್ಳರು ಭೂಮಿಯನ್ನು ಆಕ್ರಮಿಸುತ್ತಾರೆ ಎಂದು ಮನವಿ ಮಾಡಿದರು. ಮತ್ತು 2015-16ರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಜಲಾಲ್ ನಗರ, ದೇವಿನಗರ ನಿವಾಸಿಗಳು ಅಲ್ಪಸಂಖ್ಯಾತರು, ಮುಸ್ಲಿಂ ಸಮುದಾಯದವರಿಗೆ ಮತ್ತು ಕ್ರೈಸ್ತ ಸಮುದಾಯದವರಿಗೆ ಶವ ಸಂಸ್ಕಾರ ಮಾಡಲು ಸದರಿ ಸರ್ವೆ ನಂಬರ್ನಲ್ಲಿ ಮುಸ್ಲಿಂ ಸಮುದಾಯದವರಿಗೆ 3 ಎಕರೆ ಹಾಗೂ ಕ್ರೈಸ್ತ ಸಮುದಾಯದವರಿಗೆ 2 ಎಕರೆಗಳ ಭೂಮಿಯ ಜಿಲ್ಲಾಡಳಿತ ಮಂಜೂರು ಮಾಡಿರುತ್ತದೆ. ಕೆಲ ರಾಜಕೀಯ ಮುಖಂಡರು ಮತ್ತು ಭೂಗಳರು ಸೇರಿಕೊಂಡು ಸದರಿ ಸರ್ವೆ ನಂಬರ್ 593 P1ರಲ್ಲಿ ಗುಡ್ಡ ಪ್ರದೇಶವನ್ನು JCBಗಳನ್ನು ಇಟ್ಟು ಗುಡ್ಡ ಪ್ರದೇಶವನ್ನು ನೆಲಸಮ ಮಾಡಿ ಪೌರಾಂಪಕ್ಕೂ ಸರ್ಕಾರಿ ಭೂಮಿಯನ್ನು ಕಬಳಿಸಿ ಅನಧಿಕೃತವಾಗಿ ಒತ್ತುವರಿ ಮಾಡಿಕೊಂಡಿರುತ್ತಾರೆ. ಇದೇ ರೀತಿಯಾಗಿ ರಾಯಚೂರು ನಗರದ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಭೂಮಿಯನ್ನು ಭೂಗಳರು ಕಬಳಿಸುತ್ತಿರುವುದು ಮುಂದುವರಿಯುತ್ತಿದೆ. JCBಗಳಿಂದ ಗುಡ್ಡವನ್ನು ನೆಲಸಮ ಮಾಡುತ್ತಿರುವ ಸಮಯದಲ್ಲಿ ತೆಗೆದ GPS ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಆಗ್ರಹಿಸಿತು. ಜಿಲ್ಲೆಯಲ್ಲಿ ತೊಗರಿ ಬೆಳೆದ ರೈತರು ನಟರೋಗ ಬಂದು ಕಂಗಾಲಾಗಿದ್ದಾರೆ. ಈ ಮಧ್ಯೆ ಮಾರುಕಟ್ಟೆಯಲ್ಲಿ ತೊಗರಿ ಬೆಲೆ ಕುಸಿತವಾಗಿದೆ. ಕೂಡಲೇ ಪ್ರತಿ ಕ್ವಿಂಟಲ್ಗೆ 12,000 ಬೆಲೆಯಲ್ಲಿ ಖರೀದಿ ಮಾಡಬೇಕು. ಹತ್ತಿ ಮತ್ತು ಮೆಣಸಿನಕಾಯಿ ಸೂಕ್ತ ಬೆಲೆ ನಿಗದಿಪಡಿಸಿ ಖರೀದಿ ಮಾಡಬೇಕು. ತುಂಗಭದ್ರಾ ಎಡದಂಡೆ ಕಾಲುವೆ ಕೊನೆ ಭಾಗದ ರೈತರು ನೀರಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಳೆದ ದಶಕದಿಂದಲೂ ನವಲಿ ಬಳಿ ಸಮತೋಲನ ಜಲಾಶಯ ನಿರ್ಮಾಣ ಮಾಡುವುದಾಗಿ ಭರವಸೆ ನೀಡುತ್ತಲೇ ಬಂದಿರುವ ಸರ್ಕಾರಗಳು ಸುಳ್ಳು ಭರವಸೆ ನೀಡುತ್ತಿವೆ. ಎಡದಂಡೆ ಕಾಲುವೆಯಲ್ಲಿ ನೀರು ನಿರ್ವಹಣೆ ವಿಫಲವಾಗಿದ್ದು, ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ರೈತರು ಇವತ್ತು ಅದರಿಂದ ಉಳಿತಾಯ ಆಗಲಿಕ್ಕೆ ಸಾಧ್ಯ ಇಲ್ಲ. ರೈತರು ಸಾಲದ ಸುಳಿಯಲ್ಲಿ ಸಿಕ್ಕು ಒದ್ದಾಡಬೇಕಾಗ್ತದೆ. ಅದಕ್ಕಾಗಿ ನಮ್ಮ ಸರ್ಕಾರ ಇವತ್ತು ಮಧ್ಯಂತರ ವಹಿಸಿ ಕನಿಷ್ಠ ಪಕ್ಷ 12,000 ರೂಪಾಯಿ ಪ್ರತಿ ಕ್ವಿಂಟಾಲ್ಗೆ ಮಾಡಲೇಬೇಕಂತ ನಾವು ರೈತ ಸಂಘದಿಂದ ಒತ್ತಾಯಿಸುತ್ತೇವೆ. ಇವತ್ತು ನಮಗೆ ನೀರಾವರಿಯಿಂದನೂ ವಂಚಿತರಾಗಿದ್ದಾವೆ. ಚಂದ್ರಬಂಡ ಭಾಗದಲ್ಲಿ ಸರ್ ನೀರು 2 ಕೃಷ್ಣಾ ನದಿ ಇದು ಎಷ್ಟೋ ಲಕ್ಷಾಂತರ ಕ್ಯೂಸೆಕ್ ನೀರು ತೆಲಂಗಾಣಕ್ಕೆ ಹೋಗ್ತವೆ. ಆದರೆ ಇಲ್ಲಿದ್ದು ಸರ್ಕಾರ ಆಗಲಿ, ಅಧಿಕಾರಿಗಳಾಗಲಿ, MLAಗಳಾಗಲಿ, MP ಗಳಾಗಲಿ ಯಾವುದೂ ಈ ನೀರಾವರಿ ಬಗ್ಗೆ ತಲೆ ಕೆಡಿಸ್ಕೊಂಬೇಕು ಹೋಗ್ತಿಲ್ಲ ಸರ್. ಎದಕ್ಕಪ್ಪ ಅಂತ ಇಷ್ಟು ರೈತರು ಇಷ್ಟು ಕಡೆಗಣಿಸ್ಕತ್ತೀರಿ? ಎದಕ್ಕೆ ಸಲುವಾಗಿ ನೀವು ನಾವೇನು ಪಾಪ ಮಾಡೀವಿ? ರೈತರು ನೀರು ಯಾಕೆ ಕೊಡವಲ್ರಿ?
ಪಕ್ಕದ ಸರ್ ಯಾಪಲ್ದಿನಿಂದ ನಮ್ದು 10 ಕಿಲೋಮೀಟ್ರ್ ಅದ ಆಂಧ್ರ ಬಾರ್ಡು. ಬರ್ರಿ ಸರ್ ತೋರಿಸ್ತೀವಿ. ನೀರು ಮಿಟ್ಟಿಗೆ ಹೋಗ್ಕೈಚ, ಆದರೆ ನಮಗೆ ನೀರಿಲ್ಲ, ಬೆಳೆ ಇಲ್ಲ, ನೀರು ಆಂಧ್ರಕ್ಕೆ ಹೋಗ್ಕೈಚ. ಅಲ್ಲಿ ಯಾಕೆ ಇವರು ಇದು ನೆಗ್ಲೆಕ್ಟ್ ಮಾಡಕಚ್ಚಾರ ಇವರು? ನಮ್ಮ ರೈತರು ಗ್ರಾಮೀಣ ಇಷ್ಟ ಇದೆ ಹೆಂಗೆ ಎದಕ್ಕೆ ಸರ್? ಹತ್ತಿ ರೇಟು ಇದು ಒಂದು ಬೆಳೆ ಇಲ್ಲ, ಈ ತೊಗರಿದು ಬೆಳೆ ಇಲ್ಲ, ನೀರೂ ಇಲ್ಲ. ಯಾಕೆ ಸರ್ ನಮ್ಗೆಲ್ಲ ರೈತರು ಕಡೆಗಣಿಸಕತ್ತೀರಿ ನೀವು? ನಮ್ಮ ರೈತರು ದಯವಿಟ್ಟು ಸರ್ ನಾನು ನಿಮ್ಮ ಕೈ ಮುಗಿದು ಕೇಳಕ ಇಷ್ಟೇ, ನಮ್ಮ ರೈತ ಭಾಗದಾಗ ಚಂದ್ರಬಂಡ ಭಾಗದಾಗ ಆಗಲಿ ನಮ್ಗೆ ನೀರು ಕೊಡಿ, ಕಾವಲಿಗೆ ನೀರು ಕೊಡಿ ಅಷ್ಟೇ. ಕೆರೆಗಳು ತುಂಬಿಸಿ ಕೊಡಿ. ನಮ್ಮ ತಪ್ಪ ನಿಮ್ಗೆ ಏನೂ ನಾವು ಕೇಳೋಕ್ಕಿಲ್ಲ. ಎಷ್ಟೋ ಲಕ್ಷ ನೀರು ಹೋದ್ರೂ ನಮ್ಗೆ ನೀರಿಲ್ಲ ಅಂದರೆ ನಾವು ನಗ್ತಾರೆ ಸರ್. 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಆದ ನಮ್ಮ ಕೃಷ್ಣಾ ನದಿ, ಆದರೂ ನೀರು ಕೊಡೋಕೆ ಇಲ್ಲಿ MLಗಳು ಮುಂದಕ್ಕೆ ಬರೋಗಳು, MP ಗಳು ಮುಂದಕ್ಕೆ ಬರೋಗಳು, ಅಧಿಕಾರಿಗಳೂ ಏನಿಲ್ಲ. ಇವರೇನು ನಿದ್ದೆ ಮಾಡೋಕೆ ಅಂತ ಸರ್ ನನಗೆ ಅರ್ಥ ಆಗೋವಲ್ದು. ದಯವಿಟ್ಟು ಸರ್ ನಿಮ್ಮ ಮೀಡಿಯಾ ಮುಖಾಂತರ ಅವ್ರಿಗೆ ಎದ್ದಳಿಸಿ ಎಬ್ಬಿಸಿ ನಮ್ಮ ಭಾಗದಾಗ ನೀರಾವರಿ ಪ್ರೋತ್ಸಾಹ ಮಾಡಿಕೊಡಿ ಅಂತ ಹೇಳ್ತಾ 2-3 ಮುಗಿಸ್ತೀನಿ. ಹಿಂದಿನ ನಗರಸಭೆ ಹಾಲಿನ ಮಹಾನಗರ ಪಾಲಿಕೆ ಕಾಮಗಾರಿ ಹಣ ದುರ್ಬಳಕೆಯಿಂದೇ ಕಾರ್ಪೊರೇಟ್ಗಳ ಹಸ್ತಕ್ಷೇಪ ಮತ್ತು ಗುತ್ತಿಗೆದಾರರಿಗೆ ನೀಡುವ ಕಿರುಕುಳ ಈಗ ಅಧಿಕೃತವಾಗಿ ಬಹಿರಂಗಗೊಂಡಿದೆ. ಬಹುತೇಕ ಕಾರ್ಪೊರೇಟರ್ಗಳ ತಮ್ಮ ವಾರ್ಡನ್ ಕಾಮಗಾರಿ ತಮಗೆ ನೀಡಬೇಕು, ಇಲ್ಲದಿದ್ದರೆ ಕಾಮಗಾರಿ ನಿರ್ವಹಣೆಗೆ ಅಡ್ಡಿಪಡಿಸುವ ಸರ್ವಾಧಿಕಾರಿ ಧೋರಣೆಯಿಂದ ನಗರದ ಸರ್ವೋತ್ಮುಖ ಅಭಿವೃದ್ಧಿ ಇಲ್ಲದೆ ಹಾಗೂ ಗುಣಮಟ್ಟದ ಕಾಮಗಾರಿ ನಿರ್ವಹಣೆಯಲ್ಲಿ ತೊಂದರೆಯಾಗಿದೆ. ರಾಯಚೂರು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಈ ಅಂಶ ಬಹಿರಂಗಪಡಿಸಿ ಜಿಲ್ಲಾಧಿಕಾರಿಗಳಿಗೆ ಲಿಖಿತ ಮನವಿ ಮೂಲಕ ದೂರು ನೀಡಿದ್ದಾರೆ. ಕಾರ್ಪೊರೇಟರ್ಗಳ ಕಿರುಕುಳದಿಂದ ಗುತ್ತಿಗೆದಾರರು ಬೇಸತ್ತಿದ್ದಾರೆ. ಕಾಮಗಾರಿ ನೀಡದಿದ್ದರೆ ಬೆದರಿಕೆ ಒಡ್ಡಲಾಗುತ್ತದೆ ಎಂದು ಗುತ್ತಿಗೆದಾರರು ಮನವಿ ಮಾಡಿದರು. ಅಡ್ಡ ಬರ್ತಾ ಇದ್ದಾರೆ, ಪ್ರತಿಯೊಂದು ಕೆಲಸಕ್ಕೆ ಅಡ್ಡ ಬರ್ತಾ ಇದ್ದಾರೆ. ಇವರೇನಂತಂದರೆ ತಮ್ಮದೇ ಒಂದು ಮಾಫಿಯಾ ಟೈಪ್ ಮಾಡ್ಕೊತ ಇದ್ರು. ತಮ್ಮ ಏರಿಯಾ ಅಂತಂದರೆ ನಾವೇ ಇದಕ್ಕೆ ಜವಾಬ್ದಾರರು, ಬೇರೆಯವ್ರು ಯಾರು ಕೆಲಸ ಮಾಡೋಕ್ಕೆ ಅವಕಾಶ ಇಲ್ಲ. ಒಂದು ಟೆಂಡರ್ ಆದರೂ ಕೂಡ ನಮಗೆ ಕೊಡಬೇಕು. ಯಾವುದೇ ಟೆಂಡರ್ ಆದರೆ ಏನು ಸರ್, ಯಾವುದೇ ಟೆಂಡರ್ ಆದರೆ ಆ ಟೆಂಡ್ರ್ ನಮಗೆ ಆಗ್ತದಂತ ಗೊತ್ತಾದ ಮೇಲೆ ಅದಕ್ಕೆ ನಿಲ್ಲಿಸೋದು, ಅದ್ರ ಮೇಲೆ ಕಂಪ್ಲೇಂಟ್ ಕೊಡೋದು. ಈಗ ವಾಟರ್ ರಿಲೇಟೆಡು ಪ್ರತಿ ವಾರ್ಡ್ನಲ್ಲಿ ತಿಂಗಳಲ್ಲಿ 3-4 ದಿವಸ ನೀರು ಬಂದಾಗ್ತಾ ಇದ್ದಾವೆ. ಆ ವಾಟರ್ ರಿಲೇಟೆಡು ಅಮೌಂಟ್ ಸ್ಯಾಂಕ್ಷನ್ ಆಗಿ 1 ವರ್ಷ ಆಯಿತು. 1 ವರ್ಷ ಆದ ನಂತರ ಈಗ ಟೆಂಡರ್ ಆಗಿದೆ. ಟೆಂಡರ್ ಆದದಕ್ಕೆ ಮತ್ತೆ ನಿಂದಿರ್ಸೋದು, ಇಲ್ಲಿಗೆ ಅವ್ರ ಮಾತು ಕೇಳಬೇಕು ನಾವು. ಇಲ್ಲ ಅಂತಂದರೆ ನಮ್ಗೆ ಕೊಡಿ, ನೀವು ಕೆಲಸ ಹೆಂಗೆ ಮಾಡ್ತೀರಿ ನೋಡೋಣ ಅಂತ ಈ ರೀತಿ ಧಮಕಿ ಕೊಡ್ತಾ ಇದ್ದಾರೆ. ಕೆಲವು ಸದಸ್ಯರು ಸಂದರ್ಭ ಬರಲಿ ಅದು ಭೀ ಹೇಳ್ತೀವಿ. ಎಲ್ಲ ಮೆಮೊರಂ ಕೊಟ್ಟಿದ್ದೀವಿ. ಈಗ ಕೆಲವು ಸದಸ್ಯರ ಮೇಲೇ ಕೊಟ್ಟಿವಿ. ಎಲ್ಲ ಸದಸ್ಯರು ಅಂತ ನಾವು ಹೇಳ್ತಾ ಇಲ್ಲ, ಕೆಲವು ಸದಸ್ಯರು. ಸರ್ ನಾನು ಒಂದು ಮಾತು ಹೇಳ್ತೀನಿ, ಹೆಸರು ಹೇಳೋದು ಚಲೋ ಅಲ್ಲ. ಈಗ ನೀವು ಕೇಳ್ತಾ ಇದ್ದೀರಿ, ಮಾಧ್ಯಮದವ್ರು ಕೇಳ್ತಾ ಇದ್ದೀರಿ, ಇಲ್ಲ ಅಂತಿಲ್ಲ. ಅವರು ಮುಂದೆ ಅವ್ರ ಕಡೆಯಿಂದ ಅವ್ರು ಭೀ ಕೊಡಕತ್ತಾರಲ್ಲ ಕಂಪ್ಲೇಂಟು. ಯಾವುದಾದ್ರೆ ಸಂಘ ಸಂಸ್ಥೆಯವ್ರಿಗೆ ತೊಗೊಂಡು ಅವ್ರ ಕಡೆಯಿಂದ ಹಾಕ್ಸೋದು, ಫೋನಿನ ಮುಖಾಂತರ ಕಿರುಕುಳ ಕೊಡೋದು, ಈ ರೀತಿ ಮಾಡ್ತಾ ಇದ್ದಾರೆ. ಸಂದರ್ಭ ಬಂದ ಮೇಲೆ ಬಹಿರಂಗವಾಗಿ ಅವ್ರ ಹೆಸರು ಹೇಳ್ತೀವಿ. ನಿಮ್ಮ ಹೆಸರು ಹೇಳ್ರಿ. ಏನ್ರಿ, ನನ್ನ ಹೆಸರು MK ನವಾಬ್ ಅಂತ, ಏನು CMC ಗುತ್ತೇದಾರರ ಸಂಘದ ಅಧ್ಯಕ್ಷ. ಜಿಲ್ಲೆಯ ರೈತರ ಹಲವಾರು ಸಮಸ್ಯೆಗಳು ನೆನೆಗುದ್ದಿಗೆ ಬಿದ್ದಿದ್ದು, ಕೂಡಲೇ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ ಪರಿಹರಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಒತ್ತಾಯಿಸಿದೆ. ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಕೂಡಲೇ ರೈತರ ಸಮಸ್ಯೆ ನಿರ್ವಹಣೆಗೆ ಆಗಮಿಸಲಾಯಿತು. ಈಗಾಗಲೇ ರೈತರ ಸಮಸ್ಯೆಗಳನ್ನು ಹಲವಾರು ಬಾರಿ ಹೋರಾಟದ ಮುಖಾಂತರ ತಮ್ಮ ಗಮನಕ್ಕೆ ತರಲಾಗಿದ್ದು, ಸಮಸ್ಯೆಗಳು ಹೆಚ್ಚುತ್ತಿವೆ ಹೊರತು ಕಡಿಮೆಯಾಗುತ್ತಿಲ್ಲ. ತುಂಗಭದ್ರಾ ಎಡದಂಡೆ ನಾಲಿಗೆ ನೀರು ಬಾರದೆ ರೈತ ಸಂಘ 16 ವರ್ಷಗಳಿಂದ ಪ್ರತಿಭಟನೆ ಮಾಡುತ್ತಾ ಬಂದರೂ ಇವತ್ತಿಗೂ ಮಾನವಿ ಸಿರುವಾರಕ್ಕೆ ನೀರು ಬರುತ್ತಿಲ್ಲ. ಇದು ರೈತರನ್ನು ಕೆರಳುವಂತೆ ಮಾಡಿದೆ. ಅಲ್ಲದೆ ಜೋಳ ಖರೀದಿ ಪ್ರತಿ ಎಕರೆಗೆ 10 ಕ್ವಿಂಟಲ್ಗೆ ನಿರ್ಬಂಧಿಸಿದ್ದು ರೈತರಿಗೆ ನುಂಗಲಾರದ ತುತ್ತಾಗಿದೆ. 2023-24 ಬರ ಪರಿಹಾರ ಸಂಪೂರ್ಣವಾಗಿ ರೈತರಿಗೆ ಸಿಗದೇ ಇರುವುದು, APMCಯಲ್ಲಿ ರೈತರಿಗೆ ದಿನನಿತ್ಯ ಮೋಸವಾಗುತ್ತಿರುವುದು,
ಫಸಲ್ ಭೀಮಾ ಯೋಜನೆ ಹಳ್ಳ ಹಿಡಿದೆ 2024-25 ಅತಿವೃಷ್ಟಿಗೆ ಪರಿಹಾರ ಬಾರದೆ ಇರುವುದು, ರೈತರು ಬೆಳೆ ಬೆಳೆದು ಮಾರಾಟ ಮಾಡಲು ಸೂಕ್ತ ಬೆಲೆ ಸಿಗದೆ ಇರುವುದು, ಇನ್ನೂ ಅನೇಕ ಸಮಸ್ಯೆಗಳು ತಮ್ಮ ಗಮನಕ್ಕೆ ತಂದರೂ ಕೂಡ ಪರಿಹಾರ ಮಾತ್ರ ಅಮಗತಿಯಲ್ಲಿ ಸಾಗುತ್ತಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಈ ಸಮಸ್ಯೆ ಶೀಘ್ರವಾಗಿ ಬಗೆಹರಿಸದಿದ್ದರೆ ಮತ್ತೊಮ್ಮೆ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಬಹಳ ಮುಖ್ಯವಾದಂಥ ಡಿಮ್ಯಾಂಡ್. ಇನ್ನೊಂದು ಏನಂದ್ರೆ, ತುಂಗಭದ್ರಾ ಎಡದಂಡೆ ನಾಲೆ ಇವತ್ತು ನೀರೇ ಬರ್ತಾ ಇಲ್ಲ. ಎಲ್ಲ ಬಿಟ್ಟಂತ ನೀರು ಮೇಲ್ಭಾಗದಲ್ಲಿ ಗಂಗಾವತಿ, ಕಾರಟಗಿ, ಸಿಂಗನೂರಲ್ಲೇ ಹೋಗ್ತಾ ಹೊರತು ಮಾನ್ವಿ, ಸಿರವಾರ, ರಾಯಚೂರು ತಾಲೂಕಿಗೆ ಒಂದು ಹನಿ ನೀರು ಬರ್ತಾ ಇಲ್ಲ. ಇದ್ರ ಬಗ್ಗೆ ಯಾರು ಇವತ್ತು ಗಮನ ಹರಿಸ್ತಾ ಇಲ್ಲ. ಜೊತೆಗೆ ಫಸಲ್ ಬಿಮಾ ಯೋಜನೆ ಮತ್ತು 2023-24ರಲ್ಲಿ ಏನು ದೊಡ್ಡ ಮೋಸ ಆಗಿದೆ ಈ ಜಿಲ್ಲೆಯ ರೈತರಿಗೆ ಅಂದ್ರೆ, 192 ತಾಲೂಕು ಬರಗಾಲ ಅಂತ ಘೋಷಣೆ ಆಗಿದ್ರೂ ಕೂಡ ಇವತ್ತು ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಬಂದಿದೆ. ಆದ್ರೆ ಬರ ಪರಿಹಾರವನ್ನ ರಾಜ್ಯ ಸರ್ಕಾರ ಸಮಗ್ರವಾಗಿ ಎಲ್ಲರಿಗೂ ಹಂಚಿಲ್ಲ. ಇವತ್ತು ಎಲ್ಲ ರೈತರಿಗೆ ಬರಬೇಕಾದ ಪರಿಹಾರ. ಯಾಕಂತಂದ್ರೆ ಬರಗಾಲ ಅಂತಂದ್ರೆ ಎಲ್ಲ ಬೆಳೆಗಳು ನಷ್ಟ ಆಗಿ ಹೋಗಿವೆ. ಒಂದು ಊರಲ್ಲಿ ಕೇವಲ ಒಂದು 30-40% ಜನ ರೈತರಿಗೆ ದುಡ್ಡು ಹಾಕಿದ್ದಾರೆ ಹೊರತು ಉಳಿದ ರೈತರಿಗೆ ದುಡ್ಡು ಹಾಕಿಲ್ಲ. ಅದು ಎಲ್ಲಿಗೋಯ್ತು? ಉಳಿದ ರೈತರಿಗೆ ಬರ್ತಕ್ಕಂಥ ದುಡ್ಡು ಎಲ್ಲಿ ಹೋಯ್ತು? ಅದು ತನಿಖೆ ಆಗಬೇಕು. ಅದಕ್ಕೆ ನಾವು ಇವತ್ತು ಒತ್ತಾಯ ಮಾಡಿ ಕೊಟ್ಟಿದ್ದೀವಿ. ಒಂದು ವೇಳೆ ಇವರು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳದೆ ಹೋದ್ರೆ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಘೇರಾವ್ ಹಾಕಿ ಆ ಬರ ಪರಿಹಾರದ ಒಂದು ವಿತರಣೆ ಬಗ್ಗೆ ಸಮಗ್ರವಾದ ತನಿಖೆ ಆಗ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಅದು ಆಗಲೇಬೇಕು. ಇಲ್ಲ ಅಂತಂದ್ರೆ ಪ್ರತಿ ವರ್ಷ ಹಿಂಗೆ ಮಾಡ್ಕೊಂತ ಬಂದರೆ ಇವರು ಬರ ಪರಿಹಾರ ಬರೋದು, ಅತಿವೃಷ್ಟಿ ಪರಿಹಾರ ಬರೋದು, ಕೆಲವ್ರಿಗೆ ಕೊಡೋದು, ಕೆಲವ್ರಿಗೆ ಕೊಡಲಾರ್ದಂಗೆ ಇಟ್ಕೊಳ್ಳೋದು. ಆ ದುಡ್ಡು ಎಲ್ಲಿ ಹೋಗ್ತದೆ? ಅದು ನಮಗೆ ಬಹಳ ಮುಖ್ಯವಾದಂಥದ್ದು. ಇವತ್ತು ವಿದ್ಯುತ್ ಕೂಡ 7 ತಾಸು ನಿಗದಿ ಆದರೂ ಕೂಡ 7 ತಾಸು ಪೂರೈಕೆ ಆಗ್ತಾ ಇಲ್ಲ. ಅದು ಏನಂತಂದರೆ 5 ತಾಸು 4 ತಾಸು ಕೊಡ್ತಾ ಇದ್ದಾರೆ. ಅದನ್ನು ಸಮಗ್ರವಾಗಿ ಸರ್ಕಾರ ಏನು ಘೋಷಣೆ ಮಾಡಿದೆ 7 ತಾಸು ಕೊಡ್ತೀವಂತ ಅದನ್ನು ಕೊಡಬೇಕಂತ ಹೇಳಿ ಒತ್ತಾಯ ಮಾಡಿ ಇವತ್ತು ಜಿಲ್ಲಾಡಳಿತಕ್ಕೆ ಒಂದು ಒತ್ತಾಯ ಪತ್ರವನ್ನು ನಾವು ಕೊಟ್ಟಿದ್ದೀವಿ. ಒಂದು ವೇಳೆ ಅವರು ಸ್ಪಂದಿಸದೆ ಹೋದರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಘೇರಾವ್ ಹಾಕೋದು ಗ್ಯಾರಂಟಿ. ಇವತ್ತು ಯಾವುದೇ ಸಭೆ ಕರೆದು ಮಾತಾಡಕ್ಕೆ ತಯಾರಿಲ್ಲ ರೈತರನ್ನ. ಇಷ್ಟು ಸಮಸ್ಯೆಗಳಿದ್ರೂ ಜಿಲ್ಲಾ ಉಸ್ತುವಾರಿ ಸಚಿವರು ಏನಂದರೆ ಕೇವಲ ಧ್ವಜಾರೋಹಣಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ. ಜಿಲ್ಲೆಯ ಸಮಸ್ಯೆಗಳಿಗೆ ಅವರು ಪರಿಹಾರ ಸೂಚಿಸಲಿಕ್ಕೆ ಅವರು ಸಮರ್ಥರಿಲ್ಲ ಅನ್ನೋದು ಇವತ್ತು ಸಾಬೀತಾಗೋಗಿದೆ. ಅದಕ್ಕಾಗಿ ಈ ಹೋರಾಟವನ್ನು ನಡೆಸಿದ್ದೀವಿ.